Hello friends, welcome back to my channel. ನಿಮ್ಮೊಳಗನು ಒಂದಷ್ಟು ಜನ 8,000 ಸಬ್ಸ್ಕ್ರೈಬರ್ಸ್ ಅದಾರು, ಸಾವಿರ ಗಂಟ್ಲೆ ದುಡ್ಡು ಬರತಿರ್ಬೋದು. ಅದಕ್ಕೆ ದಿನ ಒಂದೊಂದು ವಿಡಿಯೋ ಮಾಡ್ತಾರು. ಬಿಕಾಸ್ ನೀವು ಅಬ್ಸರ್ವ್ ಮಾಡಿರ್ಬೋದು, ಎವ್ರಿ ಡೇ ನಾ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಿರ್ತೇನೆ. ಇನ್ನ ಕಮೆಂಟ್ ಕೇಳ್ರು 2 days ಒಳಗೆ ಅದ್ರ ಆ ಒಂದು ಟಾಪಿಕ್ ಮೇಲೆ ವಿಡಿಯೋ ಮಾಡ್ತೇನೆ. ಅನಿಸ್ತಿರ್ಬೋದು ಏನೋ ಬಹಳ ರೊಕ್ಕ ಬರ್ತಿರ್ಬೋದು, ಅದ್ರ ಸಲುವಾಗಿ ವಿಡಿಯೋ ಮಾಡ್ತಾರಂತ. ಥಂಬ್ನೇಲ್ ನೋಡೇ ನಿಮ್ಗೆ ಅನ್ಸಿರ್ತೈತಿ ನಾನು ಯಾವ ಒಂದು ಟಾಪಿಕ್ ಮೇಲೆ ಮಾತಾಡ್ಬೇಕಂತ ಅನ್ಕೊಂಡೇನಂತ ಹೇಳಿ. ಯೂಟ್ಯೂಬ್ ಚಾನಲ್ ಈ ಒಂದು ಐಡಿಯಾ ಹೆಂಗ್ ಬಂತು? ಆಕ್ಚುಲಿ ನಾ ಅನ್ಕೊಂಡಿದ್ದನ ಬೇರೆ, ಮಾಡಿದ್ದನ ಬೇರೆ. ಸೊ ಇವತ್ತು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದ್ರ ಹಿಂದೆ ಎಲ್ಲ ಒಂದು ದೊಡ್ಡ ಸ್ಟೋರಿ ಅದ. ಆಬ್ವಿಯಸ್ಲಿ ನನ್ನ ಯೂಟ್ಯೂಬ್ ಜರ್ನಿ ಬಗ್ಗೆ ಇವತ್ತ ನಿಮ್ ಜೊತೆ ಮಾತಾಡ್ಬೇಕು, ಶೇರ್ ಮಾಡ್ಬೇಕು ಅಂತ ಅನ್ಕೊಂಡೇನಿ. ಸೊ 2 ವರ್ಷ ಕಂಪ್ಲೀಟ್ ಆಯ್ತು ನನ್ನ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ. February 14 ಏನು ವ್ಯಾಲೆಂಟೈನ್ಸ್ ಡೇ ಇತ್ತಲ್ಲ, ಅವತ್ತಿಗೆ 2 ವರ್ಷ ಕಂಪ್ಲೀಟ್ ಆಗಿ 3ನೇ ವರ್ಷ ಸ್ಟಾರ್ಟ್ ಐತಿ. ಅಂಡ್ ನಿಮ್ಮೊಳಗೊಬ್ರು ಸಬ್ಸ್ಕ್ರೈಬರ್ ಅನ್ನು ಕೇಳಿದ್ರು ನಾನು ಫಸ್ಟ್ ಪೇಮೆಂಟ್ ತಗೊಂಡ್ರೇನ ಅಂತ ಹೇಳಿ. ಅದ್ರ ಬಗ್ಗೆ ನಾವು ಈ ವಿಡಿಯೋದಾಗ ಮಾತಾಡೋನು. ನನ್ನ ಒಂದು ಯೂಟ್ಯೂಬ್ ಜರ್ನಿ ಹೆಂಗ್ ಸ್ಟಾರ್ಟ್ ಆಯ್ತು, ಎವ್ರಿಥಿಂಗ್ ನ ಇಲ್ಲಿ ಡಿಸ್ಕಸ್ ಮಾಡ್ಬೇಕು ಅನ್ಕೊಂಡೇನಿ ನಿಮ್ ಜೊತೆ. ಅದಕ್ಕೂ ಮೊದ್ಲ ಇನ್ನವರೆಗೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ ಮತ್ತೆ ಸಪೋರ್ಟ್ ಮಾಡ್ರಿ. ಸೊ ಈ ಒಂದು ಯೂಟ್ಯೂಬ್ ಇದು ಆಕ್ಚುಲಿ ಮೊದ್ಲು ಒಂದು ಚೂರು ಐಡಿಯಾ ಇರ್ಲಿಲ್ಲ. ನಾವೊಂದು ಯೂಟ್ಯೂಬ್ ಒಳಗೆ ವಿಡಿಯೋಸ್ ಮಾಡ್ತೀನಿ ಈ ತರ ಯಾವತ್ತು ಅನ್ಕೊಂಡೇ ಇರ್ಲಿಲ್ಲ. ಸಡನ್ ಆಗಿ 2021 ಒಳಗ ನಂದು ಡೆಲಿವರಿ ಆಗ್ತದ ಅಂಡ್ ಪಾಪುನು ಆಯ್ತು. ಸೊ ಆಮೇಲೆ ಏನಾಯ್ತಂದ್ರ ನನಗ ಪಾಪು ಜೊತೆ ಆಗಿರ್ಬೋದು, ನಾನು ಒಂದಷ್ಟು ಹೆಲ್ತ್ ಇಶ್ಯೂಸ್ ಬಂದು ಅದ್ರ ಜೊತೆ ನನಗ ಓದಾಕ್ ಆಗ್ಲಿಲ್ಲ. ಜೊತೆಗೆ ನನಗೆ ಕೆಲಸ ಮಾಡಕನು ಆಗಂತಿರ್ಲಿ, ಹೆಲ್ತ್ ಇಶ್ಯೂ ಅನ್ನತ್ಲಿ. ಅದಕ್ಕಿಂತ ಮೊದಲೆಲ್ಲ ನಾನು ಕೆಲಸ ಮಾಡ್ತಿದ್ನಿ. ಸೊ ಸಡನ್ ಆಗಿ ನಾ ಏನು ಕೆಲಸ ಮಾಡತ್ತಿಲ್ಲ ಅಂಡ್ ಹೆಲ್ತ್ ಇಶ್ಯೂಗಳು ಅಂದಾಗ ನನಗ ಒಂಥರ ಮೆಂಟಲಿ ಬಾಳ ಸ್ಟ್ರೆಸ್ ಅನ್ನು ಅನ್ಸತ್ತಿತ್ತು ಆಕ್ಚುಲಿ. ಸೊ ಆ ಟೈಮ್ ಒಳಗೆ ನನಗೆ ಏನ್ ಅನ್ಸಿದ್ದಂತಂದ್ರ ಓಕೆ ಇವ್ನು ಯೂಟ್ಯೂಬ್ ಚಾನಲ್ ಮಾಡೋನು ಅಂತ ಹೇಳಿ. ಬಟ್ ದೇವ್ರಾನಿ ಎಜುಕೇಶನಲ್ ಚಾನಲ್ ಮಾಡ್ತೀನಿ ಅಂಡ್ ಅದ್ರಾಗ ನಾ ಕಾಣಿಸ್ತೀನಿ ಇದಂದ್ರು ಒಂದ್ ಚೂರು ಐಡಿಯಾ ಇರ್ಲಿಲ್ಲ. ಕ್ಯಾಜುವಲಿ ನನ್ನ ಹಸ್ಬೆಂಡ್ ಜೊತೆ ಮಾತಾಡತ್ತಿದ್ದೆ ಫೋನ್ ಒಳಗ. ನಾವಾಗ ಬೆಲ್ಗಾಮ್ ಒಳಗಿದ್ನಿ. ಸೊ ಹಂಗ ಕಾಲ್ ಮಾಡ್ಕೊಂತ ಅವ್ರಿಗೆ ಏನಂದೆ ಅಂದ್ರ ನಮ್ಮ ಮಮ್ಮಿ ಆಕ್ಚುಲಿ ಮಸ್ತ್ ಅಡ್ಗೆ ಮಾಡ್ತಾರು. ಸೊ ನನಗೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಡ್ರಿ, ನಾ ಮಾಡೋ ಅಡ್ಗೆ ಎಲ್ಲ ಪೋಸ್ಟ್ ಮಾಡ್ಕೊಂತ ಕೂರ್ತೇನೆ. ಹೆಂಗೂ ಸದ್ಯಕ್ಕೆ ನನಗ ಓದಾಕು ಆಗ್ವಲ್ತು, ಏನು ನಂಗೆ ಜಾಬು ಮಾಡಕ್ ಆಗ್ವಲ್ತು ಅಂದಾಗ ಅಟ್ಲೀಸ್ಟ್ ನಮ್ಮ ಮಮ್ಮಿ ಮಾಡೋ ಒಂದಷ್ಟು ಹೊಸ ರೆಸಿಪಿ ಆದ್ರ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿ. ಸೊ ಅವಾಗ ನನ್ನ ಹಸ್ಬೆಂಡ್ ಏನ್ ಹೇಳ್ತಾರಂದ್ರ, ಈ ಎಲ್ಲ ರೆಸಿಪಿ ಯಾಕೆ ಹೇಳ್ತಿ, ನಿನಗನ ಒಂದು UPSC ಎಷ್ಟು ಒಂದು ಆನೆಸ್ಟ್ ಆಗಿ ನೀ ಪ್ರಿಪೇರ್ ಆಗತಿ, ನಿನ್ ಕಡೆ ಎಷ್ಟೊಂದು ಇನ್ಫಾರ್ಮೇಶನ್ ಐತಿ, ಮತ್ತೆ ಎಷ್ಟು ನಿನ್ ಫ್ರೆಂಡ್ಸ್ ಆಗಿರ್ಬೋದು, ನಿನ್ ಜೂನಿಯರ್ಸ್ ನಿನ್ ಕಾಲ್ ಮಾಡಿ ಕೇಳೋದ್ನೆಲ್ಲ ನಾನ ನೋಡೇನಿ, ನೀ ಓದೋದಾಗಿರ್ಬೋದು, ಪ್ರತಿಯೊಂದು ನಾ ಅಬ್ಸರ್ವ್ ಮಾಡೇನಿ. ನಿನ್ನೊಳಗ ಒಂದು ಪೊಟೆನ್ಶಿಯಲಿಟಿ ಐತಿ. ಸೊ ಒಂದು ಕನ್ನಡದೊಳಗೆ ನೀನ ಎಷ್ಟು ಸಲ ಹೇಳಿ, ನಾ ಎಷ್ಟು ರಿಸರ್ಚ್ ಮಾಡ್ರು ನಂಗೆ ಕನ್ನಡದೊಳಗೆ ಇನ್ಫಾರ್ಮೇಶನ್ ಸಿಗಂಗಿಲ್ಲ UP ರಿಲೇಟೆಡ್ ಅಂತ. ಸೊ ನಿಂದ ಒಂದು ನಿಂಗೆ ಗೊತ್ತಿರೋ ಅಷ್ಟು ಒಂದು ನಾಲೆಜ್ ನ ಒಂದಷ್ಟು ಬಿಗ್ ಸ್ಟೂಡೆಂಟ್ಸ್ಗೆ ನೀ ಹೇಳ್ಬೋದ್ಲಾ ಅಂತ ಹೇಳಿದ್ರು. ಅವಾಗ ನನಗೆ ಏನ್ ಅನ್ಸಿತ್ತಂದ್ರ ನಾನ ಯೂಟ್ಯೂಬ್ ಚಾನಲ್ ಒಳಗ ವಿಡಿಯೋ ಮಾಡ್ತೇನಿ. ನನಗೆ ಆಕ್ಚುಲಿ ಬಿಲೀವನೇ ಮಾಡಕ್ ಆಗತ್ತಿರ್ಲಿಲ್ಲ. ನನ್ಗೆ ನಗು ಬರತ್ತಿತ್ತು ಫಸ್ಟ್ ಥಿಂಗ್ ಹೇಳೋದಂತಂದ್ರ. ನಾ ಸಡನ್ ಆಗಿ ನಕ್ಕ ಬಿಟ್ಟೆ, ಅದು ಅದು ಪಾಸಿಬಲ್ ಇಲ್ಲ, ಅದಂದ್ರೂ ಪಾಸಿಬಲ್ ಇಲ್ಲ ಅಂತ ಹೇಳ್ಬಿಟ್ಟಿನಿ ಡೈರೆಕ್ಟ್. ಬಟ್ ಆ ಮೂಮೆಂಟ್ ಒಳಗ ನನ್ನ ಹಸ್ಬೆಂಡ್ ನನಗೆ ಎಷ್ಟು ಒಂದು ಮೋಟಿವೇಟ್ ಮಾಡಿರ್ಲ, ಎಸ್ ನಿನ್ನೊಳಗ ಒಂದು ಪೊಟೆನ್ಶಿಯಲಿಟಿ ಐತಿ. ಗೊತ್ತಿಲ್ಲದೆ ಇರೋಂತ ಎಷ್ಟೋ ಹುಡುಗರಿಗೆ ನಿನ್ನಿಂದ ಒಂದು ಚಿಕ್ಕ ಇನ್ಫಾರ್ಮೇಶನ್ ಗೊತ್ತಾದ್ರೂ ಅವ್ರಿಗೂ ಎಷ್ಟು ಹೆಲ್ಪ್ ಆಗ್ತದ ಅಂತ ಹೇಳಿ ಅವ್ರು ನನ್ನ ಕನ್ವಿನ್ಸ್ ಮಾಡಿದಾಗ ಎಸ್ ಅನ್ಸಿದ್ ನಂಗೆ, ಎಸ್ ಹಂಗಾದ್ರೆ ನಾ ಒಂದು ಯೂಟ್ಯೂಬ್ ಚಾನಲ್ ಮಾಡ್ತೀನಿ. ಅದ್ರಾಗ UPSC ಒಂದು ವಿದ್ಯಾರ್ಥಿಗಳಿಗೆ ಯಾರು ಬಿಗಿನರ್ಸ್ ಅದಾರು, ಡಿಗ್ರಿ ಜೊತೆ ಯಾರ ಪ್ರಿಪೇರ್ ಆಗತ್ತಾರಲ್ಲ ಅವ್ರಿಗೆಲ್ಲ ನನ್ನ ಕಡೆಯಿಂದ ಆದಷ್ಟು ಇನ್ಫಾರ್ಮೇಶನ್ ನ ಶೇರ್ ಮಾಡ್ತೀನಿ ಅಂತ ಹೇಳಿ ನನ್ನ ಹಸ್ಬೆಂಡ್ ಎಲ್ಲ ರೆಡಿನೂ ಮಾಡ್ಕೊಟ್ರು. ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದವರು, ಅವರ ಪ್ರತಿಯೊಂದು ಎವ್ರಿಥಿಂಗ್ ವಾಸ್ ರೆಡಿ. ಬಟ್ ಅವಾಗ ವಿಡಿಯೋ ಮಾಡೋದ ಒಂದು ಪಾಯಿಂಟ್ ಬಂತಲ್ಲ, ನನಗೆ ಏನ್ ಮಾಡಿದ್ರು ಕ್ಯಾಮ್ರಾ ಮುಂದೆ ಫೇಸ್ ಮಾಡಕ್ ಆಗೋದು ಒಂಚೂರು ಹಾಕಿ ನರ್ವಸ್ನೆಸ್. ಬಿಕಾಸ್ ಅದು ನಾನು ಫಸ್ಟ್ ಏನೋ ಒಂದು ವಿಡಿಯೋ ಮಾಡತ್ತಿದ್ದೆ. ಫೋರ್ ನಿಮಗೆ ಇನ್ನೊಂದು ಹೇಳೋದಂತಂದ್ರೆ, ನಾ ಆಕ್ಟಿಂಗ್ ಒಳಗದು ಎಷ್ಟು ಒಂದು ಕಡಿಮೆ ಇದ್ಲ ನಂದೊಂದು ಇಂಟ್ರೆಸ್ಟ್ ಅಂದ್ರ, ಈ ಕರೋನಾ ಟೈಮ್ ಒಳಗೆ ನಿಮ್ಗೆಲ್ಲ ಗೊತ್ತೈತಿ ಎಲ್ಲಾರು ಫುಲ್ ಟಿಕ್ಟಾಕ್ ವಿಡಿಯೋಸ್ ಮಾಡತ್ತಿದ್ರು. ಆಮೇಲೆ ನಮ್ಮ ತಮ್ಮ ಆಕ್ಚುಲಿ ಅವರೆಲ್ಲ ಮಸ್ತ್ ಮಾಡ್ತಿದ್ರು, ತಮ್ಮ ಆಗಿರ್ಬೋದು ನನ್ನ ಹಸ್ಬೆಂಡ್ ಅವರೆಲ್ಲ. ನನಗಲ್ಲಿ ಅಕ್ಕ ತಮ್ಮ ಒಂದು ಆಕ್ಚುಲಿ ಮಾಡೋದಿತ್ತು. ಜಸ್ಟ್ ಒಂದು 25 ಸೆಕೆಂಡ್ ಇತ್ತನೋ ಅಷ್ಟು ಮಾಡಾಗ ನಾ 30 ಟೇಕ್ಸ್ ತಗೊಂಡಿದ್ದೆ. ಅದಾದ್ಮೇಲೆ ನಮ್ಮ ತಮ್ಮ ನನ್ನ ಸಮೀಪ ಬಂದಿರ್ಲಿಲ್ಲ, ಪಾರ್ಟ್ನರ್ ಆಗಿ ನನ್ನ ಜೊತೆ ಟಿಕ್ಟಾಕ್ ಮಾಡಂತ ಹೇಳಿ. ಅಂದ್ರೆ ಅಷ್ಟು ನನಗೆ ಕ್ಯಾಮ್ರಾ ಫೇಸ್ ಮಾಡೋದಾಗಿರ್ಬೋದು ಅದು ಒಂದು ಚೂರು ಇರ್ಲಿಲ್ಲ. ಹಂಗಾದ್ರೆ ಈ 520 ವಿಡಿಯೋ ಒಳಗೂ ನನ್ನ ಜರ್ನಿ ಕಂಟಿನ್ಯೂ ಆಗ್ತೈತೆ ಅಂತ ಮಾತ್ರ ಅವತ್ತು ಅನ್ಸಿರ್ಲಿಲ್ಲ. ಐ ಫಸ್ಟ್ ಸೊ
ಫಸ್ಟ್ ವಿಡಿಯೋ ಮಾಡಾಕ ಎಲ್ಲಾ ಅರೇಂಜ್ ಆಯ್ತು, ಬಟ್ ಬಹಳ ನರ್ವಸ್ನೆಸ್ ಇತ್ತು. ಬಟ್ ಎವ್ರಿ ಫೇಸ್ ಒಳಗನು ಅಷ್ಟ ನನ್ನ ಹಸ್ಬೆಂಡ್ ಈ ಒಂದು ವಿಡಿಯೋ ವಿಚಾರದೊಳಗ ಬಹಳ ಸಪೋರ್ಟ್ ಮಾಡ್ರು. ಹಂಗ ಯೂಟ್ಯೂಬ್ ಚಾನೆಲ್ ಓಪನ್ ಆಯ್ತು, ಜೊತೆಗೆ ವಿಡಿಯೋಸ್ ಅಪ್ಲೋಡ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ನೀವು ನಂಬ್ತಿರೋ ಇಲ್ಲೋ ನಂಗೆ ಗೊತ್ತಿಲ್ಲ, ಏನು ವಿಡಿಯೋಸ್ ಅಪ್ಲೋಡ್ ಮಾಡತ್ತಿದ್ದಿಲ್ಲ 3 ವ್ಯೂಸ್ ಅದ್ರೊಳಗೆ. ಒಂದ್ ನಂದು, ಒಂದ್ ನನ್ನ ಹಸ್ಬೆಂಡ್, ಇನ್ನೊಂದು ತಮ್ಮನ್, ಬರೀ ವ್ಯೂಸ್ ಇರ್ತಿದ್ವು. ಹಾಗೆ ನನಗೊಂಥರ ಟೆನ್ಷನ್ ಒಂಥರ ಅನ್ಸೋದು. ಯಾಕಂದ್ರೆ ನಾ ಎಲ್ಲಾ ವಿಡಿಯೋಸ್ ಯೂಟ್ಯೂಬ್ ಒಳಗೆ ನೋಡ್ತಿದ್ನಿಲ್ಲ, ಎಷ್ಟನಲ್ ವಿಡಿಯೋಸ್ ಆಗಿರ್ಬೋದು, ಯಾವ್ದಾರ ಎಲ್ಲ ಮಿಲಿಯನ್ ಕೆ ಒಳಗೆಲ್ಲ ಇರ್ತಿದ್ವು. ನನ್ 3 ವ್ಯೂಸ್, ಅದು ಎಷ್ಟು 15-20 ಡೇಸ್ ವರ್ಗು ಹಂಗಾನ ಇತ್ತು. ಅದಾದ್ಮೇಲೆ 3 ಇದ್ದಿದ್ದು 9 ಆತು, 9 ಇದ್ದಿದ್ದು 90 ಆತು, 9 ಇದ್ದಿದ್ದು 200 ಆತು. ಅಂಡ್ ಅಲ್ಲಿ ಇನ್ನೊಬ್ರು ನನ್ನ ಸಬ್ಸ್ಕ್ರೈಬರ್ ಒಬ್ರು ಫಸ್ಟ್ ಸಬ್ಸ್ಕ್ರೈಬರ್ ಏನಿದ್ರಲ್ಲ ಡ್ರೀಮ್ ಲಿಬಾಸ್ನ, ಅವರು ಒಂದು ಕಮೆಂಟ್ ಮಾಡಿದ್ರು. ಏನಂದ್ರ ಮ್ಯಾಮ್ ನೀವು ಕೊಡೋ ಕಂಟೆಂಟ್ ಐತ್ಲಾ ಬಹಳ ಯೂಸ್ಫುಲ್ ಐತಿ, ಅಂಡ್ ಇವತ್ತು ನಿಮ್ಮ ಚಾನಲ್ ಕಡಿಮೆ ವ್ಯೂಸ್ ಇರ್ಬೋದು, ಬಟ್ ಒಂದು ದಿನ ನಿಮ್ದು ಮಿಲಿಯನ್ ವ್ಯೂಸ್ ನ ರೀಚ್ ಆಗ್ತೈತಿ ಅಂತ ಹೇಳಿ ಒಂದು ಕಮೆಂಟ್ ಮಾಡಿದ್ರು. ಆಕ್ಚುಲಿ ಆ ಕಮೆಂಟ್ ನನಗೆ ಇನ್ನವರೆಗೂ ಒಂಥರ ತಲೆ ಒಳಗ ಅಚ್ಚು ಉಳ್ದಂಗ ಆಗೈತಿ. ನನಗ ಒಂದ್ ಮೋಟಿವೇಶನ್ ಸಿಕ್ಕಂಗಾಯ್ತು. ಎಸ್ ಹೌದಪ್ಪ, ಹಂಗಾದ್ರ ನನ್ನ ಒಂದು ಕಂಟೆಂಟ್ಗಳು ಯೂಸ್ಫುಲ್ ಅದಾವು, ಆಗ್ತಾವು ಸ್ಟೂಡೆಂಟ್ಸ್ಗೆ ಅನ್ಸಿದ್ದ ಅವತ್ತ. ಸೊ ಪ್ಲಾನ್ ಇದ್ದಿದ್ದು ಇಷ್ಟ. ನಾನು ಹೇಳ್ಬೇಕಂತಂದ್ರ ನನಗೇನೇನು ಡೌಟ್ ಇದ್ದಿಲ್ಲ UPSC ಒಳಗ, ಅದ್ರದ್ದೆಲ್ಲ ರಿಲೇಟೆಡ್ ಒಂದು 20-50 ವಿಡಿಯೋ ಮಾಡ್ತೀನಿ, ಅಪ್ಲೋಡ್ ಮಾಡ್ತೀನಿ, ಮುಗಿತ್. ಆಮೇಲೆ ನಾ ಯೂಟ್ಯೂಬ್ ಒಳಗ ಯಾವ್ದೇ ವಿಡಿಯೋ ಅಪ್ಲೋಡ್ ಮಾಡಂಗಿಲ್ಲ ಅಂತೇಳಿ ನನ್ನ ಹಸ್ಬೆಂಡ್ಗೂ ಹೇಳ್ಬಿಟ್ಟಿದ್ದಿ. ಆಕ್ಚುಲಿ ಚಾನೆಲ್ ಓಪನ್ ಮಾಡಿದ್ದು ಅವರ, ವಿಡಿಯೋ ಮಾಡೋದು ಅವರ, ಅಂಡ್ ವಿಡಿಯೋ ಎಡಿಟಿಂಗ್, ಥಂಬ್ನೇಲ್ ಎವ್ರಿಥಿಂಗ್ ಅವ್ರನ್ನ ಮಾಡ್ತಾರ. ಒಂದು ಯೂಟ್ಯೂಬ್ ಜರ್ನಿ ಒಳಗ ಮೇನ್ ಕ್ರೆಡಿಟ್ ಅವ್ರದನ್ನ ಐತಿ. ಅವ್ರು ಮೋಟಿವೇಟ್ ಮಾಡಿದ್ದಕ್ಕ ನಾ ಒಂದ್ ಇವನ್ ವಿಡಿಯೋಸ್ ಅನ್ನು ಮಾಡಕ್ ಸ್ಟಾರ್ಟ್ ಮಾಡಿದ್ದ. ಬಟ್ ವಿಡಿಯೋಸ್ ಹೆಂಗ 20 ವಿಡಿಯೋಸ್ ಅದು, 30 ವಿಡಿಯೋಸ್ ಅದು, 40 ವಿಡಿಯೋಸ್ ಅದು. ಅಂಡ್ ವಿಡಿಯೋ ಜರ್ನಿ ಇದ್ಲಾ ಅದು ನನಗೆ ಅಷ್ಟು ಈಸಿ ಇರಲಿಲ್ಲ. ಬಿಕಾಸ್ ಫಸ್ಟ್ ಟೈಮ್ ನನಗೆ ಈ ಕ್ಯಾಮ್ರಾ ಫೇಸ್ ಮಾಡೋದೆಲ್ಲ ಕಲ್ತೆ. ಆಬ್ವಿಯಸ್ಲಿ ಜೀವನ ಪ್ರತಿಯೊಂದನ್ನು ಕಲಿಸ್ತದ, ಯಾವಾಗ ನಾವು ಒಂದು ಹೆಜ್ಜೆ ಮುಂದಿಡಕ್ ಸ್ಟಾರ್ಟ್ ಮಾಡಿದಾಗ. ನಾ ಅಕ್ಸೆಪ್ಟ್ ಮಾಡಿದೆ, ಅದನ್ನು ಕಲ್ತೆ. ಬಟ್ ಇನ್ ಬಿಟ್ವೀನ್ ಪಾಪು ಜೊತೆ ವಿಡಿಯೋ ಮಾಡೋದೈತ್ಲಾ ಅದು ಬಹಳ ಕಷ್ಟ ಅನಿಸ್ತಿತ್ತು. ಎಲ್ಲಾ ರೆಡಿ ಆಗ್ತಿದ್ನಿ. ಯೂಟ್ಯೂಬ್ ಅಂದ್ರೆ ಆಬ್ವಿಯಸ್ಲಿ ಇಲ್ಲ, ವಿಡಿಯೋ ಮಾಡತ್ತೇವೆ ಅಂದ್ರೆ ನಾವು ರೆಡಿ ಆಗ್ಬೇಕು, ಡ್ರೆಸ್ ಚೇಂಜ್ ಮಾಡ್ಕೋಬೇಕು, ಎಲ್ಲ ಮಾಡಿ ವಿಡಿಯೋ ಮಾಡುವಾಗ ಸಡನ್ ಅರ್ಧ ವಿಡಿಯೋ ಆದ ತಕ್ಷಣ ಪಾಪು ಎದ್ಕಾಸ್ ನನ್ ಧ್ವನಿಗೆ ಸ್ಟಾರ್ಟ್ ಮಾಡ್ತಿದ್ದ. ಮತ್ ಅಗೇನ್ ಹೋಗಿ ಅವ್ನ್ ಮಲ್ಗಿಸ್ ಬರ್ಬೇಕು, ಬಂದ್ ವಿಡಿಯೋ ಮಾಡ್ಬೇಕ ಅಂದಾಗ ವಿಡಿಯೋ ಮಾಡ್ಬೇಕ ಅನ್ಸದಿರ್ಲಿಲ್ಲ. ಒಂಥರ ಅನ್ಫೋಕಸ್ ಆಗುದು, ಹೋಗಪ್ಪ ಅಂತ ಅನ್ಸೋದು, ಸ್ಯಾಡ್ ಆಗುದು, ಹಿಂಗೂ ಅನಿಸ್ತಿತ್ತ. ಬಟ್ ಅಗೇನ್ ಅಲ್ಲೆಲ್ಲ ನನಗೆ ಮೋಟಿವೇಶನ್ ನನ್ನ ಹಸ್ಬೆಂಡ್ ಇಂದ ನನಗೆ ಸಿಕ್ತಿತ್ತು. ಅಗೇನ್ ಓಕೆ ಎಸ್ ನಾ ಮಾಡ್ತೇನೆ ಅಂತ ಹೇಳಿ ಈ ಒಂದು ಜರ್ನಿ ಸ್ಟಾರ್ಟ್ ಆಯ್ತು. ಅಂಡ್ ಕಂಟಿನ್ಯೂನು ಆಗತೈತೆ ಆಕ್ಚುಲಿ. ಬಟ್ ಆನೆಸ್ಟ್ ಆಗಿ ನಾ ಒಂದು ಚಾನೆಲ್ ನ ಕಂಟಿನ್ಯೂನ ಮಾಡಬೇಕು ಅನ್ಸಿದ್ ಯಾವಾಗ ಅಂತಂದ್ರ ಎಲ್ಲಾರ ಕಮೆಂಟ್ಸ್ ಗಳನ್ನ ನೋಡಿದಾಗ. ಆನೆಸ್ಟ್ ಆಗಿ ಹೇಳತ್ತೀನಿ, ಎಷ್ಟೋ ವಿದ್ಯಾರ್ಥಿಗಳು ನನಗ SSLC ಆದ್ಮೇಲೆ ಪ್ರಿಪ್ರೇಷನ್ ಹೆಂಗ್ ಮಾಡ್ಬೇಕು, ಮೀಡಿಯಂ ಒಳಗ ಪ್ರಿಲಿಮ್ಸ್ ಬರೀಬಹುದೇನಾ, ಅಂಡ್ PIB ಅಂದ್ರೆ ಏನ, ಸೆಕೆಂಡ್ ಸಿ ರಿಪೋರ್ಟ್ ಅಂದ್ರೆ ಏನ, ಎಷ್ಟೋ UPSC ರಿಲೇಟೆಡ್ ಸಣ್ಣ ಪುಟ್ಟ ಇನ್ಫಾರ್ಮೇಶನ್ ಅನ್ನು ನಮ್ಮೊಂದು ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇನ್ನೂ ಗೊತ್ತಿಲ್ಲ. ನೋಡ್ಬೇಕು ನನಗ ನಂದು ಒಂದು ಫಾಸ್ಟ್ ನೆನಪಾದ. ಆಕ್ಚುಲಿ ನಾ ಡಿಗ್ರಿ ಕಂಪ್ಲೀಟ್ ಮಾಡಿದಾಗ ನನಗೆ ಒಂಚೂರು ಏನೂ ಗೊತ್ತಿರ್ಲಿಲ್ಲ. ಹೇಳವ್ರು ಯಾರು ಇರ್ಲಿಲ್ಲ, ಮನೆಯೊಳಗ ಆತರ ದೊಡ್ಡ ದೊಡ್ಡ ಆಫೀಸರ್ಸ್ ಯಾರು ಇರ್ಲಿಲ್ಲ, ಕೋಚಿಂಗ್ ಹೋಗಕಂತ್ರು ಮೊದ್ಲೇ ಮಾತಾಗ್ತಿರ್ಲಿಲ್ಲ. ಸೊ ಎಲ್ಲಾ ಟೈಮ್ ಒಳಗೆ ನನಗೆ ಹೆಂಗ್ ಅನಿಸ್ತಂದ್ರ ನನ್ನೊಳಗಿನ ಪ್ರತಿಯೊಂದು ಕ್ವಶನ್ಗಳನ್ನ ಯಾಕೆ ಹರ್ಟ್ ಆಗ್ತೀನಿ ನಂಗೆ ಏನೂ ತಿಳಿತಿರ್ಲಿಲ್ಲ. ಎಷ್ಟೋ ಸಲ ಯಾವ್ದೋ ಬುಕ್ ತಗೊಂಬರೋ ಬದ್ಲಿ ಯಾವ್ದೋ ಬುಕ್ ತಗೊಂಡ್ಬರ್ತಿದ್ನಿ, ನನಗೆ ಇರ್ಲಿಲ್ಲ ಯಾವ ಬುಕ್ ಇಂಪಾರ್ಟೆಂಟ್ ಐತಂತ ಇನಿಷಿಯಲ್ ಟೈಮ್ ಒಳಗ. ಸೊ ಇವತ್ತು ನಿಮ್ಮೊಳಗನು ಎಷ್ಟೋ ಜನ ಡಿಸ್ಟಿಂಕ್ಷನ್ ಸ್ಟೂಡೆಂಟ್ಸ್ ಅದರಿ, ಅಷ್ಟೊಳಗೆಲ್ಲ 90-95 ತಗೊಂಡೇರಿ. ಯಾಕೆ ತಗೊಂಡ್ರಿ? 95-99% ತಗೊಳ್ಳಿಕತ್ತಾರ ವಿದ್ಯಾರ್ಥಿಗಳು. ಬಂದದ್ ಮಾರ್ಕ್ಸ್ ಯಾಕಂತಂದ್ರ ಪರ್ಟಿಕ್ಯುಲರ್ ಸಿಲೆಬಸ್ ನಿಮಗ್ ಗೊತ್ತೈತಿ, ಟೀಚರ್ಸ್ ಇರ್ತಾರಲ್ಲ ಎಕ್ಸಾಕ್ಟ್ಲಿ ಗೈಡ್ ಮಾಡಕ್. ಇಷ್ಟ ಓದ್ಬೇಕು, 2 ಮಾರ್ಕ್ಸ್ ಇಷ್ಟ ಓದ್, 4 ಮಾರ್ಕ್ಸ್ ಎಸ್ಸೆ ಹಿಂಗ ಬರೀ. ಎವ್ರಿಥಿಂಗ್ ನಿಮ್ಗ ಒಂದ್ ಗೈಡೆನ್ಸ್ ಸಿಕ್ತಿರ್ತೈತಿ, ಸಿಲೆಬಸ್ ಗೊತ್ತಿರ್ತೈತಿ, ಇಷ್ಟ ಓದ್ಬೇಕು ಅನ್ನೋದು ಗೊತ್ತಿರ್ತೈತಿ. ಹಂಗ UPSC ನಾನು UPSC ಒಳಗನು ಏನ್ ಓದ್ಬೇಕು, ಸಿಲೆಬಸ್ ಎಷ್ಟೈತಿ, ಯಾವ್ದು ಓದ್ಬೇಕು, ಎಷ್ಟು ಓದ್ಬೇಕು, ಯಾವ್ದನ್ನ ಓದಬಾರ್ದು, ಪ್ರಿಲಿಮ್ಸ್ ಅಂದ್ರೆ ಏನ, ಮೇನ್ ಅಂದ್ರೆ ಏನ, ಇಂಟರ್ವ್ಯೂ ಹೆಂಗಿರ್ತೈತಿ, ಎವ್ರಿಥಿಂಗ್ ಎಕ್ಸಾಮಿನೇಷನ್ ಬಗ್ಗೆ ತಿಳ್ಕೊಬೇಕು. ಈಗ ಎಕ್ಸಾಮ್ ಬಗ್ಗೆ ತಿಳ್ಕೊಲಿಲ್ಲ, ಎಕ್ಸಾಮ್ ಬಗ್ಗೆ ಗೊತ್ತಿಲ್ಲ ಅಂತಂದ್ರೆ ನೀವು ಎಂತ ಡಿಸ್ಟಿಂಕ್ಷನ್ ತಗೊಂಡ್ 99% ನೀವು ಡಿಗ್ರಿ ಪಾಸ್ ಆದ್ರೂ UP ಕ್ಲಿಯರ್ ಮಾಡಕ್ ಆಗಂಗಿಲ್ಲ. ಸೊ ಹಂಗ ನಾನು UPSC ಸಲುವಾಗಿ ಪ್ರತಿಯೊಂದು ಇನ್ಫಾರ್ಮೇಶನ್ ತಿಳ್ಕೊಳ್ಳೋದ ಇಂಪಾರ್ಟೆಂಟ್ ಇತ್ತು. ಅವಾಗ ನನಗೆ ಅನ್ಸಿದ್ದಿಷ್ಟ. ನನ್ನ ಒಂದು ಚಾನೆಲ್ಗೆ ಬರೋ ಕಮೆಂಟ್ಗಳನ್ನ ನಾವು ಓದ್ತಿದ್ನಿ. ಸೊ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಎಸ್ ಇನ್ಫಾರ್ಮೇಶನ್ ಅವಶ್ಯಕತೆ ಐತಿ, ಗೈಡ್ಲೈನ್ಸ್ ಒಂದು ಅವಶ್ಯಕತೆ ಐತಿ ಅಂತ ಅನಿಸಿತು.
ಸೊ ಒಂದಾದ್ಮೇಲೆ ಒಂದಾದ್ಮೇಲೆ ನಿಮ್ಮ ಕಮೆಂಟ್ಗಳಿಗೆ ನಿಮ್ಮ ಕ್ವಶನ್ಗಳಿಗೆ ಆನ್ಸರ್ ಮಾಡ್ಕೊಂತ ಇವತ್ತು ನನ್ನ ಚಾನೆಲ್ ಒಳಗ 520 ವಿಡಿಯೋಸ್ ಆಗಿದಾವು. ದೇವ್ರ ಅನ್ಕೊಂಡಿರ್ಲಿಲ್ಲ ನನ್ನ ಒಂದು ಯೂಟ್ಯೂಬ್ ಜರ್ನಿ 2 ವರ್ಷದವರೆಗೂ ಕಂಪ್ಲೀಟ್ ಆಕೈತಿ. ಅಂಡ್ 520 ವಿಡಿಯೋಸ್ ನಾ ಮಾಡ್ತೇನೆ ಅಂತ ಹೇಳಿ ನಾ ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಅದು ಪಾಸಿಬಲ್ ಆಗಿದ್ದು ನಿಮ್ಮೆಲ್ಲರಿಂದ. ಈ ಜರ್ನಿ ಒಳಗ ನೆಗೆಟಿವ್ ಕಮೆಂಟ್ಸ್ ನೆಗೆಟಿವ್ ಕಮೆಂಟ್ ಮಾಡೋರ್ ಬಗ್ಗೆನೂ ಮಾತಾಡಬೇಕಾಗ್ತದ ಜರ್ನಿ ಅಂದ ಮೇಲೆ. ಸೊ ಬಹಳಷ್ಟು ನೆಗೆಟಿವ್ ಒಂದಷ್ಟು ಕಮೆಂಟ್ಗಳನ್ನು ಬಂದು ಮೋಸ್ಟ್ಲಿ ನೆಗೆಟಿವ್ ಕಮೆಂಟ್ ಮಾಡೋರು ಇರ್ತಾರಲ್ಲ ಅವ್ರಿಂದ್ರನ ಅನಿಸ್ತೈತಿ ಬಹಳಷ್ಟು ಜನ ಬಹಳ ಎತ್ತರಕ್ಕೆ ಹೋಗಿ ಬಿಟ್ಟೋದನ್ನ ನೆಗೆಟಿವ್ ಕಮೆಂಟ್ ಮಾಡೋರಿಂದ ಅಂತ ಅನಿಸ್ತದೆ ಪರ್ಸನಲಿ. ಬಟ್ ನಾನು ಅವ್ರನ್ನ ಜಾಸ್ತಿ ಅಷ್ಟೇನ್ ಕನ್ಸಿಡರ್ ಮಾಡ್ಕೊಳ್ಳಿಲ್ಲ. ಒಂದು ಜೆನ್ಯೂನ್ ಸಬ್ಸ್ಕ್ರೈಬರ್ಸ್ ಏನದಾರಲ್ಲ ಅವ್ರು ನನಗೆ ಬಹಳ ಸಪೋರ್ಟ್ ಮಾಡಿರಿ ಒಂದ್ ಜರ್ನಿ ಒಳಗ. ಯಾರ ಒಂದು ನೆಗೆಟಿವ್ ಕಮೆಂಟ್ ಮಾಡ್ರ ಅಕ್ಕ ನೀ ಯಾಕೆ ಅನ್ಸ್ತಿ ಅವ್ರಿಗೆ, ಅಕ್ಕ ನೀ ಯಾಕೆ ಅವ್ರನ್ನ ವರಿ ಮಾಡತಿ, ಅವ್ರಿಗೂ ನೀ ಏನ್ ಮಾಡ್ತಿ, ಯಾಕ ನಮ್ ಸಲುವಾಗಿ ನೀ ವಿಡಿಯೋ ಮಾಡ, ನಮಗ್ ನಿಮ್ ವಿಡಿಯೋ ಇಂಪಾರ್ಟೆಂಟ್ ಅದಾವು. ಕನ್ನಡ ಒಳಗ ಇಂತ ಒಂದು ಚಾನೆಲ್ ಅದನ್ನ ವೇಟ್ ಮಾಡತಿದ್ವಿ, ಇವತ್ತು ಅಂತ ಒಂದು ಚಾನೆಲ್ ಬಂದದ ಅಕ್ಕ, ನಿನಗೆ ಯಾವತ್ತು ಒಳ್ಳೇದಾಗ್ಲಿ. ಇನ್ನು ಬಹಳ ಒಂದಷ್ಟು ವರ್ಡ್ಸ್ ಇಂದ ನನ್ನ ಮೋಟಿವೇಟ್ ಮಾಡ್ಯಾರ, ಸಪೋರ್ಟ್ ಮಾಡ್ಯಾರ. ಆ ಒಂದು ಜೆನ್ಯೂನ್ ಸಬ್ಸ್ಕ್ರೈಬರ್ಸ್ಗೆ ನಾ ಯಾವಾಗಲೂ ಚಿರಋಣಿಯಾಗಿರ್ತೇನೆ. ನಿಮ್ಮಿಂದನೇ ಒಂದು ಚಾನೆಲ್ ಇಷ್ಟ ಒಂದು ಹಂತಕ್ಕೆ ಬಂದಿದ್ದ. ನಾ ಪೇಮೆಂಟ್ ಬಗ್ಗೆ ನಿಮ್ಮ ಒಳಗಡೆ ಒಬ್ರ ಕೇಳಿದ್ರು ಫಸ್ಟ್ ಪೇಮೆಂಟ್ ಬಂತೇನಾ ಅಂತ ಹೇಳಿ. ಟು ಬಿ ಹಾನೆಸ್ಟ್ ಹೇಳತ್ತೀನಿ, ಇವತ್ತಿಗೆ ಚಾನೆಲ್ ಓಪನ್ ಮಾಡಿ 2 ವರ್ಷ ಆಗಿ 15 ಡೇಸ್ ಆಗೈತಿ. ಇನ್ನೂವರೆಗೂ 2 ಇಯರ್ಸ್ ಕಂಪ್ಲೀಟ್ ಆಗಿ 3ನೇ ವರ್ಷ ತುಂಬೈತಿ. ಬಟ್ ಫ್ರ್ಯಾಂಕ್ ಟು ಬಿ ಹಾನೆಸ್ಟ್ ಇನ್ನವರೆಗೂ 1 ರೂಪಾಯಿನೂ ಬಂದಿಲ್ಲ. ಬಟ್ ನನಗದ ಅಷ್ಟ ಮ್ಯಾಟರ್ ಅನ್ನು ಅನ್ಸಿಲ್ಲ. ಬಿಕಾಸ್ ಈ ಒಂದು ವಿಡಿಯೋಸ್ ನ ಏನ್ ಮಾಡತ್ತಿಲ್ಲ ಇದರಿಂದ ನನಗ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅದ, ಒಂದು ಖುಷಿ ಐತಿ ನನಗ. ಅಂಡ್ ನನಗೊಂದು ಮೋಟಿವೇಶನ್ ಅನ್ನು ಸಿಕ್ಕದ. ಜೊತೆಗೆ ಒಂದು 4 ಜನಕ್ಕೆ ಒಂದು ಬೇಸಿಕ್ ಇನ್ಫಾರ್ಮೇಶನ್ ನಂಗೆ ಗೊತ್ತಿರೋದನ್ನ ಶೇರ್ ಮಾಡತ್ತೇನೋ ಅನ್ನೋ ಒಂದು ಆತ್ಮತೃಪ್ತಿ ನನಗೈತಿ. ಹಾಗಾಗಿ ನನಗೆ ಇಲ್ಲಿ ಪೇಮೆಂಟ್ ಬಂದಿಲ್ಲ ಅನ್ನೋ ಒಂದು ಸ್ಟ್ರೆಸ್, ರಿಗ್ರೆಟ್, ಟೆನ್ಷನ್ ಅದೇನಿಲ್ಲ. ಅಂಡ್ ಈ ಒಂದು ಚಾನೆಲ್ ಬೆಳೆಸಿದ್ದು ನೀವ ಅಂಡ್ ಇವಾಗ ಕಂಟಿನ್ಯೂ ಮಾಡಕ್ ರೀಸನ್ ಅನ್ನು ನೀವ. ಸ್ವಲ್ಪ ಸಪೋರ್ಟ್ ಮಾತ್ರ ಕಂಟಿನ್ಯೂ ಆಗಿ ಹಿಂಗನ ಇರಬೇಕು. ಅಂಡ್ ಯಾವ್ದ ಮೂಮೆಂಟ್ ಒಳಗ್ ಯಾವ್ದ ಸ್ಟೇಜ್ ಒಳಗ ಪ್ರಿಲಿಮ್ಸ್ ಇರ್ಲಿ, ಮೇನ್ಸ್ ಇರ್ಲಿ, ಇಂಟರ್ವ್ಯೂ ಇರ್ಲಿ, ಬುಕ್ಸ್ ಇರ್ಲಿ, ಎಲ್ಲ ನಿಮಗ ಏನೋ ಡೌಟ್ ಬಂತಂದ್ರು ನನ್ನ ಚಾನೆಲ್ ನಿಮ್ಗೋಸ್ಕರನ ಐತಿ. ಕಮೆಂಟ್ ಮಾಡ್ರಿ. ಇಲ್ಲ ನೆಕ್ಸ್ಟ್ ವಿಡಿಯೋ ಸಿಗೋಣ. ಥ್ಯಾಂಕ್ ಯು.